ಕನ್ನಡ ರಾಜ್ಯೋತ್ಸವದ ಮಾಸದಲ್ಲಿ ಕನ್ನಡ ನಾಡು, ನುಡಿ, ಸಾಹಿತ್ಯ, ಕಲೆ, ವಿಜ್ಞಾನ, ಆಧ್ಯಾತ್ಮಿಕ ಕ್ಷೇತ್ರದ ಹಿರಿಯ ಸಾಧಕ ಕನ್ನಡಿಗರನ್ನು ಪರಿಚಯಿಸುವ ಕಾರ್ಯಕ್ರಮವೇ ಕನ್ನಡದ ಕಣ್ಮಣಿಗಳು. ಪ್ರಸ್ತುತಪಡಿಸಲಿದ್ದಾರೆ ಮೈಸೂರಿನ ಶ್ರೀಯುತ ಗಣೇಶ್ ದೀಕ್ಷಿತ್ರವರು. ಎಲ್ಲ ಕೇಳುಗರಿಗೆ ವಂದನೆಗಳು. ಇಂದಿನ ಕರ್ನಾಟಕ ಅಮೂಲ್ಯ ರತ್ನ, ಕರ್ನಾಟಕದ ಕಣ್ಮಣಿ ವೀರ ಸಿಂಧೂರ ಲಕ್ಷ್ಮಣ. ಮಹಾರಾಷ್ಟ್ರ ಸಾಂಗ್ಲಿ ಜಿಲ್ಲೆಯ ಸಾತ್ ತಾಲೂಕಿನ ಸಿಂಧೂರ ಎಂಬಲ್ಲಿ 1998ರಲ್ಲಿ ಇವರ ಜನನ. ಇವರ ತಂದೆ ಸಾಬಣ್ಣ, ತಾಯಿ ನರಸವ್ವ. ಈ ದಂಪತಿಗಳಿಗೆ 2 ಹೆಣ್ಣು ಮಕ್ಕಳು. ಗಂಡು ಮಗು ಬೇಕೆಂಬ ಆಸೆ ಇತ್ತು. ಹಾಗಾಗಿ ರಾಮ ಎಂಬುವನನ್ನು ದತ್ತು ತೆಗೆದುಕೊಂಡು ತಮ್ಮ ಮಗನಂತೆ ಸಾಕುತ್ತಾರೆ. ತಾಯಿ ನರಸವರಿಗೆ ಮಾರುತಿ ಆರಾಧ್ಯ ದೈವ. ಹಾಗಾಗಿ ಆಂಜನೇಯನನ್ನು ಒಂದು ಗಂಡು ಮಗುವನ್ನು ಕರುಣಿಸಲು ಎಲ್ಲದ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಇವಳ ಪ್ರಾರ್ಥನೆಯನ್ನು 6 ವರ್ಷಗಳ ನಂತರ ಮಾರುತಿ ಈಡೇರಿಸುತ್ತಾನೆ. ಈ ಮಗುವಿಗೆ ಲಕ್ಷ್ಮಣ ಎಂದು ಹೆಸರು ಇಡುತ್ತಾರೆ. ಇವನು ಬಾಲ್ಯದಲ್ಲಿ ತನ್ನ ಎಲ್ಲ ಸ್ನೇಹಿತರಿಗಿಂತ ಎಲ್ಲದರಲ್ಲಿಯೂ ಮುಂದಿದ್ದನು. ಅಡವಿಗೆ ಹೋಗಿ ಕಲ್ಲು ಹೊಡೆಯುತ್ತಾ ಮೊಲಗಳನ್ನು ಬೇಟೆಯಾಡುತ್ತಿದ್ದನು. ಜಿಂಕೆಯಂತೆ ಚಂಗನೆ ನಗೆಯುತ್ತಿದ್ದನು. ಗಿಡ ಮರಗಳನ್ನು ಸರಸರನೆ ಏರುತ್ತಿದ್ದನು. ನೆಲಕ್ಕೊದ್ದು ಜಿಗಿದು ಎತ್ತರದ ಗೋಡೆಗಳನ್ನು ಹತ್ತುತ್ತಿದ್ದನು. ಊರ ದೇವರು ಆಂಜನೇಯನ ಗುಡಿ ಮುಂದೆ ಸಂಗ್ರಾಣಿ ಕಲ್ಲು, ಭಾರವಾದ ಕಲ್ಲು ಗುಂಡುಗಳನ್ನು ಸಲೀಸಾಗಿ ಎತ್ತಿ ಎಲ್ಲರಿಂದಲೂ ಸೈ ಎನಿಸಿಕೊಳ್ಳುತ್ತಿದ್ದನು. ಇವನು ಹುಟ್ಟಿದ್ದು ಮಹಾರಾಷ್ಟ್ರದಲ್ಲಿ. ಇಲ್ಲಿಗೆ ಬಂದು, ಅಂದರೆ ನಮ್ಮ ಕರ್ನಾಟಕಕ್ಕೆ ಬಂದು, ಹೆತ್ತ ತಾಯಿಯನ್ನು, ಕೈ ಹಿಡಿದ ಹೆಂಡತಿಯನ್ನೂ ತೊರೆದು ಬ್ರಿಟಿಷರ ಗುಂಡಿಗೆ ಬಲಿಯಾದ ವೀರಲಕ್ಷ್ಮಣ. ಇದು ವಿಧಿಯ ಆಟವೇ ಸರಿ. ಬ್ರಿಟಿಷರ ಶೋಷಣೆಯ ವಿರುದ್ಧ ಸಿಡಿದೆದ್ದು ಹೋರಾಟ ಮಾಡಿದವನು. ಇವನು ತೋರಿದ ಸಾಹಸ, ವೀರಗಾಥೆಯನ್ನು ಕನ್ನಡಿಗರು ಎಂದಿಗೂ ಮರೆಯಲಾಗದು, ಮರೆಯಬಾರದು ಕೂಡ. ಚಿತ್ರದುರ್ಗದ ಮದಕರಿ ನಾಯಕ, ಸುರಪುರದ ವೆಂಕಟಪ್ಪ ನಾಯಕ ಇವರುಗಳ ಸಾಲಿನಲ್ಲಿ ಸೇರುವ ಹೆಸರು ವೀರ ಸಿಂಧೂರ ಲಕ್ಷ್ಮಣ ನಾಯಕ. ಗಾಂಧೀಜಿಯವರ ಅಸಹಕಾರ ಚಳುವಳಿ ಇವನಿಗೆ ಪ್ರೇರಣೆ. ಅಂದಿನ ದಿನದಲ್ಲಿ ಮಳೆ ಇಲ್ಲದೆ ನೀರಿಗೆ ಬರಗಾಲ, ಬೆಳೆ ಇಲ್ಲ, ತಿನ್ನಲು ಉಡಲು ಏನೂ ಇಲ್ಲದ ಸಮಯವದು. ಬ್ರಿಟಿಷರು ಈ ಸಮಯದಲ್ಲೂ ಅಲ್ಲಿನ ಜನತೆ ಬಡತನದಿಂದ ನರಳುತ್ತಿದ್ದರೂ ರೈತರ ಮೇಲೆ ದಬ್ಬಾಳಿಕೆ ಸಾಗಿತ್ತು. ಅವರನ್ನು ಒತ್ತಡ ಹೇರಿ ತೆರಿಗೆ ಕಟ್ಟಲು ಪೀಡಿಸುವ ಸಮಯವದು. ಅಂದಿನ ದಿನಗಳಲ್ಲಿ ಮೂಕ ಪ್ರಾಣಿಗಳಿಗೂ ಆಹಾರವಿರಲಿಲ್ಲ. ಎಲ್ಲೆಲ್ಲೂ ಆಹಾರ, ನೀರಿಗೆ ಹಾಹಾಕಾರ. ಇಂತಹ ಪರಿಸ್ಥಿತಿ ಇತ್ತು. ಈ ಸಂದರ್ಭದಲ್ಲಿ ಬ್ರಿಟಿಷರ ಹಾಗೂ ಅವರೊಡನೆ ಸಹಕಾರ ನೀಡಿದವರ ವಿರುದ್ಧ ಹೋರಾಟ ಮಾಡುವ ತೀರ್ಮಾನ ಲಕ್ಷ್ಮಣ ಹಾಗೂ ಅವನ ತಂಡ ಪುರುಷರ ದಂಡಿನದು. ಇವರು ಅಂದು ಬೀಳೂರಿನ ಮೋನಪ್ಪ ಸಾಹುಕಾರನ ಕಿರಾಣಿ ಅಂಗಡಿ ದರೋಡೆ ಮಾಡಿ ದವಸ ಧಾನ್ಯಗಳನ್ನು ಹಸಿದ ಜನರಿಗೆ ಹಂಚುವ ಯೋಚನೆ ಇವರದು. ಈ ಸಂದರ್ಭದಲ್ಲಿ ಲಕ್ಷ್ಮಣ ಹಾಗೂ ಇವನ ಸ್ನೇಹಿತರು ಈ ದರೋಡೆಗೆ ಕಾರಣ ಎಂದು ತಿಳಿದಾಗ ಬ್ರಿಟಿಷರು ಇವನನ್ನು ಹಾಗೂ ಇವನ ತಂಡವನ್ನು ಹಿಡಿಯಲು ಪ್ರಾರಂಭ ಮಾಡುತ್ತಾರೆ. ಅಂದು ದಂದರಗಿ, ಹರನಾಳ, ರಬಿನಾಳ, ದಿಂಡವಾರ, ದೋಣೂರು, ಹೊನ್ನಟಗಿ, ಉಣ್ಣಿಬಾವಿ ಮುಂತಾದ ಪ್ರದೇಶಗಳಲ್ಲಿ ಇವರು ಸಂಚರಿಸುತ್ತಾ ಬೀಡು ಬಿಡಬೇಕಾಯಿತು. ಅವನ ಈ ದೋಚುವಿಕೆಗೆ ಕಾರಣ ತಾನು ಧನಿಕರ ಹಣ, ಧಾನ್ಯ ಕಸಿದು ಶ್ರೀಮಂತನಾಗಬೇಕೆಂಬ ಹಂಬಲ, ಆಸೆಯಿಂದಲ್ಲ. ಆದರೆ ಬಡತನದಿಂದ ಕಂಗೆಟ್ಟಿರುವ ನಾಡಿನ ಜನತೆಗೆ ಧನಿಕರಿಂದ ಕಸಿದು ಬಡ ಜನತೆಗೆ ನೀಡುವುದಾಗಿತ್ತು. ಇಂತಹ ಸಮಾಜಮುಖಿ ಮಹದಾಸೆಯನ್ನು ಇಟ್ಟುಕೊಂಡು ಬ್ರಿಟಿಷರನ್ನು ಭಾರತದಿಂದ ತೊಲಗಿಸುವ ಆಶಯ ಇವನದು ಹಾಗೂ ಇವನ ತಂಡದ್ದು. ಇವನ ನಿಸ್ವಾರ್ಥ ಕಾರ್ಯದಿಂದ ಲಕ್ಷ್ಮಣನ ಪ್ರಭಾವ ಹೆಚ್ಚಾಗತೊಡಗಿತು. ಇದು ಬ್ರಿಟಿಷರ ನಿದ್ದೆಗೆಡಿಸಿತು. ಇವನನ್ನು ನೇರವಾಗಿ ಹಿಡಿಯಲು ಸಾಧ್ಯವಿಲ್ಲ ಎಂದಾದಾಗ ತಮ್ಮ ಎಂದಿನ ಚಾಳಿಯನ್ನು ಇಲ್ಲಿಯೂ ಬಳಸಿದರು. ಈ ಸಮಯದಲ್ಲಿ ಬಾಗಲಕೋಟೆ ಜಿಲ್ಲೆಯ ತೆಗ್ಗಿಯ ವೆಂಕಪ್ಪ ಗೌಡರಿಗೂ
ಲಕ್ಷ್ಮಣನಿಗೂ ಸ್ನೇಹವಿತ್ತು. 1922ರ ಮಣ್ಣೆತ್ತಿನ ಅಮಾವಾಸ್ಯೆಯಂದು ಲಕ್ಷ್ಮಣ ಹಾಗೂ ಅವನ ಸಂಗಡಿಗರಿಗೆ ಗೌಡರ ಹೆಸರಿನಲ್ಲಿ ಔತಣ ನೀಡಿದರು. ಲಕ್ಷ್ಮಣನು ಊಟ ಮಾಡುವಾಗ ಮೊದಲೇ ಮರೆಯಲ್ಲಿ ಅವಿತು ಕುಳಿತಿದ್ದ ಬಂದೂಕಧಾರಿಗಳು ಲಕ್ಷ್ಮಣನ ಮುಂದೆ ಕಂದೀಲಿನ ನಿಶಾನೆ ಮಾಡಿದ ತಕ್ಷಣ ಗುಂಡು ಹಾರಿಸಿದರು. ಮೋಸದಿಂದ ತಾಗಿದ ಗುಂಡಿಗೆ ವೀರ ಸಿಂಧೂರ ಲಕ್ಷ್ಮಣ ಹತನಾದನು. ಅವನ ಸಹಚರರು ಪೊಲೀಸರ ಕೈಗೆ ಸಿಕ್ಕು ನೇಣುಗಂಬವನ್ನು ಹೇರಿದರು. ನಾಡಿಗಾಗಿ ಮತ್ತು ನಾಡಿನ ಬಡ ಜನರಿಗಾಗಿ ತನ್ನ ತಾರುಣ್ಯದ ಸಮಯದಲ್ಲಿ ಲಕ್ಷ್ಮಣ ಹಾಗೂ ಅವನ ಸಂಗಡಿಗರು ಹುತಾತ್ಮರಾದರು. ಇಂತಹ ಹುತಾತ್ಮರಿಗೆ ನಮ್ಮದೊಂದು ನಮನಗಳು ಬೇಕಲ್ಲವೇ? ಜೈ ಭಾರತ್ ಮಾತಾ ಕಿ ಜೈ. ವಂದೇ ಮಾತರಂ. ಧನ್ಯವಾದಗಳು.